Good morning, students. Previous class discussed the functions of the ecosystem. Today class will discuss the energy flow in the ecosystem. How to the energy can flow in ecosystem? That is a very important because in the energy can flow in every tropic level, and also the if energy sometime can loss in the time of the transfer of the one tropic level to the another tropic level, that time how to energy can flow in the ecosystem. ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ವರ್ಗಾವಣೆಯಾಗುವಾಗ ಶಕ್ತಿಯ ಒಂದು ಹರಿಯುವಿಕೆ ಅಥವಾ ಶಕ್ತಿಯ ಒಂದು ಯಾವ ರೀತಿಯಾಗಿ ನಷ್ಟವಾಗುತ್ತಾ ಹೋಗ್ತಾ ಇದೆ, ಯಾವ ರೀತಿಯಾಗಿ ಶಕ್ತಿ ವ್ಯಯವಾಗುತ್ತಾ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡೋಣ. ಯಾಕಂದರೆ ಇಲ್ಲಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಏನಾಗ್ತದೆ, ಶಕ್ತಿ ವರ್ಗಾವಣೆ ಆಗ್ತಿರ್ತದೆ. ಇನ್ ದಿ ಎಕೋಸಿಸ್ಟಮ್ ಎನರ್ಜಿ ಕ್ಯಾನ್ ಫ್ಲೋ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು another ಟ್ರಾಪಿಕ್ ಲೆವೆಲ್. ದ್ಯಾಟ್ ಟೈಮ್ ಸಮ್ ಆಫ್ ದ ಎನರ್ಜಿ ಕ್ಯಾನ್ ಲಾಸ್ ಇನ್ ದ ಫಾರ್ಮ್ ಆಫ್ ದಿ ಟ್ರಾನ್ಸ್ಫರ್. ಇಲ್ಲಿ ವರ್ಗಾವಣೆಯ ಒಂದು ನೆಪದಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಶಕ್ತಿಯು ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ವರ್ಗಾವಣೆಯಾಗುವಾಗ ಅಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದಿಷ್ಟು ನಷ್ಟವಾಗ್ತಾ ಹೋಗ್ತದೆ. ಇಪ್ಪ ಸಪೋಸ್ ಇನ್ ಎಲೆಕ್ಟ್ರಿಸಿಟಿ ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಒನ್ ಪ್ಲೇಸ್ ಟು ದಿ ಅಂದರ್ ಪ್ಲೇಸ್, ದ್ಯಾಟ್ ಟೈಮ್ ಆಲ್ಸೋ ದಿ ಸಮ್ ಆಫ್ ದ ಎನರ್ಜಿ ಕ್ಯಾನ್ ಲಾಸ್ ಇನ್ ದಿ ಮಿಡಲ್. ಇಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾದರೂ ವಿದ್ಯುತ್ ಶಕ್ತಿಯನ್ನು ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಏನಾದರೂ ಯಾವುದೇ ರೀತಿಯಾಗಿ ವಿದ್ಯುತ್ ಶಕ್ತಿಯನ್ನು ವರ್ಗಾವಣೆ ಮಾಡ್ತಾ ಇರುವಾಗ ಕೂಡ ಕೆಲವೊಂದಿಷ್ಟು ಎನರ್ಜಿ ಕೂಡ ನಮ್ಮ ಮಧ್ಯದಲ್ಲಿ ಏನಾಗ್ತದೆ ಅಂದರೆ ವೇಸ್ಟ್ ಆಗಿ ಹೋಗ್ತಾ ಇರ್ತದೆ. ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಕೂಡ ಶಕ್ತಿಯು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆಯಲ್ಲಿ ವರ್ಗಾವಣೆ ಆಗುವಂಥದ್ದು ಕೆಲವೊಂದಿಷ್ಟು ಶಕ್ತಿಯು ಕೂಡ ಏನಾಗ್ತದೆ ನಷ್ಟವಾಗ್ತಾ ಹೋಗ್ತದೆ. ಆ್ಯಂಡ್ ಹೌ ಟು ದಿ ಎನರ್ಜಿ ಕ್ಯಾನ್ ಯೂಸ್ ಇನ್ ದಿ ಎಕೋಸಿಸ್ಟಮ್, ಹೌ ಟು ಕ್ಯಾನ್ ಎನರ್ಜಿ ಕ್ಯಾನ್ ಫ್ಲೋ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ದಿ ಅಂದರ್ ಟ್ರಾಪಿಕ್. ವಿವಿಧ ರೀತಿಯಾದಂಥ ಒಂದು ಸ್ತರಗಳ ಮಧ್ಯೆ ಯಾವ ರೀತಿಯಾಗಿ ಇಲ್ಲಿ ಶಕ್ತಿ ಹರಿಯುಕ್ಕೊಂತ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇಲ್ಲಿ ಏನು ಮಾಡೋಣ, ಸ್ಟಡಿಯನ್ನು ಮಾಡೋಣ. ಇನ್ ಆನ್ ಎಕೋಸಿಸ್ಟಮ್ ದ ಟೋಟಲ್ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮಟೀರಿಯಲ್ produced by the autotrophs. Autotrophs nothing but the green plants. In the ecosystem, green plants are the produce the various organic materials and also the utilizing the lot of the energy in the time of the producing the food, and also the and also in the time of the photosynthesis action, plants are more utilizing the energy for preparing the food. That's why energy is the very necessary in the ecosystem, and also in the ecosystem more energy can utilize the autotrophs nothing but the green plants. ಇಲ್ಲಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಶಕ್ತಿಯ ಒಂದು ವರ್ಗಾವಣೆ ಆಗ್ತಾ ಇದೆ. ಅದೇ ರೀತಿ ಶಕ್ತಿ ವರ್ಗಾವಣೆ ಆಗುವ ಕೂಡ ಏನಾಗ್ತದೆ ಅಂದರೆ ಸಸ್ಯಗಳು ಏನು ಮಾಡ್ತಾವೆ ಅಂದರೆ ಈ ಒಟ್ಟು ಎನರ್ಜಿಯನ್ನು ಒಟ್ಟು ಶಕ್ತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಶಕ್ತಿಯನ್ನು ಕೂಡ ಏನು ಮಾಡ್ತಾರೆ ಅಂದರೆ ಆಹಾರವನ್ನು ತಯಾರಿಸಲಿಕ್ಕೆ ಕೂಡ ಇಲ್ಲಿ ಏನು ಮಾಡ್ತಾರೆ ಅಂದರೆ ಉಪಯೋಗ ಮಾಡ್ತಾ ಇರ್ತಾರೆ. ಇನ್ ದಿ ಎಕೋಸಿಸ್ಟಮ್ ಎನರ್ಜಿ ಟ್ರಾನ್ಸ್ಫರಿಂಗ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ flow of energy. What do you mean by the flow of energy? Nothing but in the ecosystem energy can transfer is called as flow of energy. ಶಕ್ತಿಯ ಹರಿವು ಅಂತಂದರೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ವರ್ಗಾವಣೆಯನ್ನು ನಾವು ಏನು ಕರಿತೇವೆ ಅಂದರೆ ಶಕ್ತಿಯ ಹರಿವು ಅಂತ ಕರಿತೇವೆ. And in the time of the producing the food, it is oxidized by the autotrophs themselves during the respiration, producing the CO2 and H2O. In the time of the respiration or producing the food, plants can release the carbon dioxide and the hydrogen, carbon dioxide and ವಾಟರ್. ಇಲ್ಲಿ ಏನು ಮಾಡ್ತಾ ಇರ್ತಾವಂದರೆ ಸಸ್ಯಗಳು
ಆಹಾರವನ್ನು ಉತ್ಪಾದನೆ ಮಾಡುವಾಗ ಇಲ್ಲಿ ಏನು ಮಾಡ್ತಾವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಒಂದು ಅಂಶಗಳನ್ನು ಏನು ಮಾಡ್ತಾರೆ ಅಂದರೆ ಬಿಡುಗಡೆ ಮಾಡ್ತಾ ಇರ್ತವೆ. ಆ್ಯಂಡ್ ಆಲ್ಸೋ ಇನ್ ದ ಟೈಮ್ ಆಫ್ ದಿ producing the food can release the carbon dioxide and H2O. That time plants are providing the oxygen to the environment, but in the time of the food producing they can release the carbon dioxide. ಇಲ್ಲಿ ಏನಾಗ್ತಾವೆ ಅಂದರೆ ಸಸ್ಯಗಳು ಎಲ್ಲರಿಗೂ ಕೂಡ ಏನು ಮಾಡ್ತಾವೆ, ಆಮ್ಲಜನಕವನ್ನು ಒದಗಿಸ್ತಾವೆ. ಆದರೆ ಯಾವಾಗ ಸಸ್ಯಗಳು ಆಹಾರವನ್ನು ಉತ್ಪಾದಿಸ್ತಿರ್ತಾವೆ ಆ ಸಮಯದಲ್ಲಿ ಕೂಡ ಏನಾಗ್ತವೆ, ಇಂಗಾಲದ ಡೈಆಕ್ಸೈಡನ್ನು ಏನು ಮಾಡ್ತಾವೆ ಅಂದರೆ ಬಿಡುಗಡೆ ಮಾಡ್ತಾ ಇರ್ತವೆ. ಇಫ್ ದ ಪ್ಲಾಂಟ್ಸ್ ಆರ್ ಟೇಕಿಂಗ್ ದಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ರಿಲೀಸಿಂಗ್ ದಿ ಆಕ್ಸಿಜನ್ ಟು ದಿ ಎನ್ವೈರನ್ಮೆಂಟ್. ಇಲ್ಲಿ ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಏನು ಮಾಡ್ತಾ ಇದ್ರು, ಪರಿಸರದಲ್ಲಿ ಏನು ಮಾಡ್ತಾವೆ ಅಂದರೆ ಬಿಡ್ತಾ ಇರ್ತವೆ, ಪರಿಸರಕ್ಕೆ ಒದಗಿಸ್ತಾ ಇರ್ತವೆ. ಆ್ಯಂಡ್ ಎಟ್ ಆಲ್ ಟ್ರಾಪಿಕ್ ಲೆವೆಲ್ಸ್ ಆರ್ಗ್ಯಾನಿಸಮ್ಸ್ ಆರ್ ಸಬ್ಜೆಕ್ಟ್ ಟು ಎ ಸಿಮಿಲರ್ ಪೇಟ್ ಆಸ್ ದ ಪ್ಲಾಂಟ್ಸ್ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್. ಇಫ್ ಪ್ರೈಮರಿ ಕನ್ಸ್ಯೂಮರ್ಸ್ ನಥಿಂಗ್ ಬಟ್ ದಿ ಪ್ಲಾಂಟ್ಸ್ ಇಸ್ ನಥಿಂಗ್ ಬಟ್ ದಿ ಆಟೋಟ್ರೋಪ್ಸ್. Autotrophs are the eutropic levels can transfer the energy from one tropic level to the another tropic level. That time energy can flow in the eutropic level. ಆ ಸಮಯದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಶಕ್ತಿಯನ್ನು ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಇಲ್ಲಿ ವರ್ಗಾವಣೆ ಮಾಡುವಾಗ ಕೆಲವೊಂದಿಷ್ಟು ಶಕ್ತಿಯು ಕೂಡ ಏನಾಗ್ತದೆ, ವ್ಯಯ ಹಾಕ್ಕೊಂತ ಹೋಗ್ತಿರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲ ಒಂದು ಸ್ತರಗಳಲ್ಲಿ ನೋಡಿದಾಗ ಏನಾಗ್ತದೆ ಅಂದರೆ ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ಮತ್ತೊಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಏನು ಮಾಡ್ತದೆ ಅಂದರೆ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತದೆ. ಬಟ್ ಎನ್ವೈರನ್ಮೆಂಟ್ ಕ್ಯಾನ್ ಲಾಸ್ ದಿ ಸಮ್ ಆಫ್ ದ ಎನರ್ಜಿ ಇನ್ ಟೈಮ್ ಆಫ್ ದಿ ಪ್ರೊಡ್ಯೂಸಿಂಗ್ ಪ್ಲಾಂಟ್. ಯಾವಾಗ ಒಂದು ಸಸ್ಯಗಳು ಆಹಾರವನ್ನು ತಯಾರಿಸ್ತಾ ಇರ್ತಾವೆ, ಯಾವಾಗ ಶಕ್ತಿಯು ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಇಲ್ಲಿ ವರ್ಗಾವಣೆ ಆಗಿ ಹೋಗ್ತಾ ಇರ್ತದಲ್ಲ, ಅವಾಗ ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ಕೂಡ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇರ್ತಾರೆ. And in food cycle energy, already I will explain, in food chain if the energy can flow from the one tropic level to the another tropic level, that time energy can flow in a proper way. And if the ecosystem function can decide the how much flow of energy to the various tropic level. ಇಲ್ಲಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಆಹಾರದ ಸರಪಣಿಯಲ್ಲಿ ಅದರಲ್ಲಿ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಉಂಟಾಗುವಂಥ ಶಕ್ತಿ ವರ್ಗಾವಣೆಯನ್ನು ನಾವು ಏನಂತ ಕರಿತೇವೆ ಅಂದರೆ ಶಕ್ತಿಯ ಹರಿವು ಅಂತ ಕರೀತಾ ಇದ್ದೇವೆ. ಇಲ್ಲಿ ಜೀವನ ವ್ಯವಸ್ಥೆಯ ಕಾರ್ಯವು ಶಕ್ತಿಯ ಹರಿವನ್ನು ಆಧರಿಸಿ ನಿರ್ಧರಿಸಲ್ಪಡ್ತಾ ಇಫ್ ದ ಎಕೋಸಿಸ್ಟಮ್ ಫಂಕ್ಷನ್ ಕ್ಯಾನ್ ಡಿಪೆಂಡ್ ಅಪಾನ್ ದಿ ಫ್ಲೋ ಆಫ್ ಎನರ್ಜಿ, ದ್ಯಾಟ್ಸ್ ವೈ ಇಫ್ ದಿ ಎಕೋಸಿಸ್ಟಮ್ ಫಂಕ್ಷನ್ ಕ್ಯಾನ್ ಡಿಸೈಡ್ ಆರ್ ಬೇಸ್ ಆನ್ ದಿ ಫ್ಲೋ ಆಫ್ ಎನರ್ಜಿ ಇನ್ ದ ಎನ್ವೈರನ್ಮೆಂಟ್. ಪರಿಸರದಲ್ಲಿ ಶಕ್ತಿಯ ಹರಿವು ಹೇಗೆ ಹೆಚ್ಚಾಗ್ತದೆ ಅಥವಾ ಕಡಿಮೆ ಆಗ್ತದೆ, ಅದರ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಜೀವ ಪರಿಸರ ವ್ಯವಸ್ಥೆಯ ಒಂದು ಕಾರ್ಯವು ಕೂಡ ಏನಾಗ್ತದೆ ಅಂದರೆ ನಡೀತಾ ಇರ್ತದೆ. And in ecosystem, energy can flow two basic laws or principles. First one is thermodynamics and next one is the dispersion. If the energy can flow from thermodynamics concept and again
In the thermodynamics, energy can flow from the two principles. ಇಲ್ಲಿ ಏನಾಗಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಏನಾಗ್ತದೆ ಅಂದರೆ ಉಷ್ಣಬಲ ಕ್ರಿಯಾಶಾಸ್ತ್ರದ ಒಂದು 2 ಮೂಲಭೂತ ನಿಯಮಗಳಿಂದ ಏನು ಮಾಡ್ತದೆ ಅಂದರೆ ಹರಿತಾ ಇರ್ತದೆ. ಅದರಲ್ಲಿ ಫಸ್ಟ್ ಒನ್, ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಫಸ್ಟ್ ಪ್ರಿನ್ಸಿಪಲ್ ಆಫ್ ದಿ ಥರ್ಮೋಡೈನಾಮಿಕ್ಸ್, energy cannot be created, energy cannot be destroyed. If the we cannot energy created, but energy we can getting from the sun. If the energy cannot destroy bit, because if the energy can create, energy cannot created and energy cannot destroy, because it is depend upon the sun. ಇಲ್ಲಿ ಏನಾಗ್ತದೆ ಅಂದರೆ ನಾವು ಯಾವುದೇ ರೀತಿಯಾದಂಥ ಶಕ್ತಿಯನ್ನು ಸೃಷ್ಟಿಸುವುದಕ್ಕಾಗಲಿ ಅಥವಾ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ದಿ ಫಸ್ಟ್ ಪ್ರಿನ್ಸಿಪಲ್ ಆಫ್ ದಿ ಥರ್ಮೋಡೈನಾಮಿಕ್ಸ್. ಇದು ಒಂದು ಉಷ್ಣಬಲ ಕ್ರಿಯಾಶಾಸ್ತ್ರದ ಮೊದಲ ನಿಯಮ ಏನಂತಂದರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಇಫ್ ದ ಎನರ್ಜಿ ಕ್ಯಾನ್ ಟ್ರಾನ್ಸ್ಫರ್ ಫ್ರಾಮ್ one level to the other level, that's why energy cannot destroy and energy cannot created. It is nature gift. ಇಲ್ಲಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಏನಾದರೆ ಯಾವುದೇ ರೀತಿಯಂಥ ಶಕ್ತಿಯನ್ನು ನಾವೇನು ಮಾಡಿ ಸೃಷ್ಟಿಸೋದಕ್ಕಾಗೋದಿಲ್ಲ, ಅದೇ ರೀತಿ ಏನಾಗ್ತದೆ ಯಾವುದೇ ಎನರ್ಜಿಯನ್ನು ನಾವಿಲ್ಲಿ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಇದು ಏನಂದರೆ ಪರಿಸರ ವ್ಯವಸ್ಥೆಯಲ್ಲಿರುವಂಥ ಒಂದು ಸೂರ್ಯ ನೀಡುವಂಥ ಶಕ್ತಿ. ಆ ಒಂದು ಸೂರ್ಯ ಎಲ್ಲಿ ತನಕ ಇರ್ತಾನೋ ಅಲ್ಲಿವರೆಗೆ ಏನಾಗ್ತದೆ ನಮಗೆ ಶಕ್ತಿ ಅನ್ನೋದು ಕೂಡ ದೊರೀತಾ ಇರ್ತದೆ. And transfer of energy can, including the second principle of the thermodynamics, transfer of energy can, including the dispersion of the energy. If the transfer of energy can dispersion for the various places, ಶಕ್ತಿಯ ಪ್ರತಿಯೊಂದು ವರ್ಗಾವಣೆ ಅನ್ನೋದು ಏನಾಗ್ತದೆ ಅಂದರೆ ಇಲ್ಲಿ ಚದುರುವಿಕೆಯನ್ನು ಒಳಗೊಂಡಿರ್ತದೆ. But energy cannot 100% transfer full energy from one organism to the another organism, or one tropic level to the other tropic level. If the energy can transfer in the form of the dispersion, but total amount of energy cannot transfer from the one organism to the other organism, or one tropic level to the other tropic level. ಅಂದರೆ ಇಲ್ಲಿ ಶಕ್ತಿಯ ಪ್ರತಿಯೊಂದು ವರ್ಗಾವಣೆ ಏನಾಗ್ತದೆ ಚದುರಿಕೆಯನ್ನು ಒಳಗೊಂಡಿರ್ತದೆ. ಆದರೆ 100% ಶಕ್ತಿಯ ವರ್ಗಾವಣೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಅಥವಾ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಹೋಗೋದಿಲ್ಲ. ಯಾಕಂದರೆ ಇನ್ ದ ಟೈಮ್ ಆಫ್ ದಿ ಫ್ಲೋ ಆಫ್ ದ ಎನರ್ಜಿ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ದಿ ಅದರ್ ಟ್ರಾಪಿಕ್ ಮಿಡಲ್ ಸಮ್ ಆಫ್ ದ ಎನರ್ಜಿ ಕ್ಯಾನ್ ಲಾಸಸ್. ಇಲ್ಲಿ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಹೋಗುವಾಗ ಏನಾಗ್ತದೆ ಅಂದರೆ ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ಕೆಲವೊಂದಿಷ್ಟು ಏನಾಗ್ತದೆ ಅಂದರೆ ಇಲ್ಲಿ ನಾಶವಾಗಿ ಹೋಗ್ತಾ ಇರ್ತದೆ. ಆ್ಯಂಡ್ ಇನ್ ದಿ ಎಕೋಸಿಸ್ಟಮ್ ಟೋಟಲ್ ಸೋಲಾರ್ ಎನರ್ಜಿ 19 to 20% of energy can only reach the environment in the earth. ಈ ಒಂದು ಭೂಮಿಯಲ್ಲಿ ಏನಿದೆ ಅಂದರೆ ಒಟ್ಟು ಸೌರಶಕ್ತಿಯಲ್ಲಿ 19-20% ಮಾತ್ರ ಏನಾಗ್ತದೆ ಅಂದರೆ ಭೂಮಿಯನ್ನು ತರುತ್ತಾ ಇದೆ. ಇಫ್ ದ 100% energy, only 19 to 20% solar energy can reach the environment. Because remaining energy can absorb the ozone layer and because remaining 80% energy can absorb the ozone layer. That's why remaining only 90 to 20% of the solar energy can
ಅಬ್ಸಾರ್ಬ್ ದಿ ಎನ್ವೈರನ್ಮೆಂಟ್. ಇಲ್ಲಿ 19-20% ಸೌರಶಕ್ತಿಯನ್ನು ವಾತಾವರಣ ಹೀರಿಕೊಳ್ಳುತ್ತದೆ. ಇನ್ನು ಉಳಿದ ಒಂದು 80% ಶಕ್ತಿಯನ್ನು ಏನು ಮಾಡ್ತದೆ, ಓಜೋನ್ದಂಥ ಅನಿಲಗಳು ಏನು ಮಾಡ್ತದೆ, ಸೌರಶಕ್ತಿಯಲ್ಲಿನ ಅಧಿಕ ಪ್ರಮಾಣದ ಒಂದು ಶಕ್ತಿಯನ್ನು ಹೀರಿಕೊಳ್ತಾ ಇದೆ. ಮೋರ್ ಪರ್ಸೆಂಟೇಜ್ ಆಫ್ ದ ಎನರ್ಜಿ ಕ್ಯಾನ್ ಅಬ್ಸಾರ್ಬ್ ದಿ ಓಜೋನ್ ಲೇಯರ್ ಆ್ಯಂಡ್ ಓನ್ಲಿ 19-20% ಆಫ್ ದ ಸೋಲಾರ್ ಎನರ್ಜಿ ಕ್ಯಾನ್ ರೀಚ್ ದಿ ಎನ್ವೈರನ್ಮೆಂಟ್. 19-20% ಮಾತ್ರ ಏನು ಮಾಡ್ತದೆ ಅಂದರೆ ಇಲ್ಲಿ ಪರಿಸರವನ್ನು ಆವರಿಸಿಕೊಳ್ಳುತ್ತದೆ. ಉಳಿದ ಒಂದು 80% ಶಕ್ತಿಯನ್ನು ಏನು ಮಾಡ್ತದೆ ಅಂದರೆ ಓಜೋನ್ದಲ್ಲಿರುವಂಥ ಅನಿಲಗಳು ಏನು ಮಾಡ್ತವೆ ಅಂದರೆ ಇನ್ಕ್ಲೂಡ್ ಇರ್ತಾರೆ. ಓಜೋನ್ ಕ್ಯಾನ್ ಇನ್ಕ್ಲೂಡೆಡ್ ದಿ ಮಿಥೇನ್ ಆ್ಯಂಡ್ ದಿ ವೇರಿಯಸ್ ಟೈಪ್ ಆಫ್ ದ ಎಲಿಮೆಂಟ್ಸ್. ಇಲ್ಲಿ ಏನಾಗ್ತಂದರೆ ಮಿಥೇನ್ ಆಗಿರ್ಬೋದು, ಈ ರೀತಿಯಾದಂಥ ಅನಿಲಗಳನ್ನು ಅಲ್ಲಿ ಓಜೋನ್ ಲೇಯರ್ದಲ್ಲಿರೋದ್ರಿಂದ ಆ ಎಲ್ಲ ಅನಿಲಗಳು ಕೂಡ ಏನು ಮಾಡ್ತಾವೆ ಅಂದರೆ ಆ ಸೌರಶಕ್ತಿಯನ್ನು ಏನು ಮಾಡ್ತಾವೆ ಅಂದರೆ ಹೀರ್ಕೊಳ್ತಾ ಇರ್ತವೆ. ಸಪೋಸ್ ಇನ್ ದಿ ಎನ್ವೈರನ್ಮೆಂಟ್ 4% ಆಫ್ ದ ಎನರ್ಜಿ ಕ್ಯಾನ್ ರೀಚ್ ದಿ ಅರ್ತ್, ಬಟ್ ದ್ಯಾಟ್ ಎನರ್ಜಿ ಕ್ಯಾನ್ replace to the sun in the form of the reflection. ಅಂದರೆ ಇಲ್ಲಿ ಏನಾದರೂ ಸುಮಾರು 4% ಶಕ್ತಿಯು ಭೂಮಿಯನ್ನು ತಲುಪ್ತಾ ಇದೆ. ಇಫ್ ದ 4% is nothing but the I think 20%. 4% if suppose reach the earth, that energy can replace to the or repeatedly can absorb the repeatedly can reach to the sun in the form of the reflection. ಇಲ್ಲಿ ನಾವು 9%, ಇಲ್ಲಿ ನಾವು ಸುಮಾರು 4% ಶಕ್ತಿ ಏನಾಗ್ತದೆ ಅಂದರೆ ಶಕ್ತಿಯು ಭೂಮಿಯನ್ನು ತಲುಪಿದ ನಂತರವೂ ಕೂಡ ಪ್ರತಿಫಲವಾಗಿ ಮರಳಿ ಹೋಗ್ತಾ ಇರ್ತದೆ. ಪ್ರತಿಫಲವಾಗಿ ಸೂರ್ಯನ ಕಡೆ ಮತ್ತೆ ಏನು ಮಾಡ್ತದೆ ಅಂದರೆ ಮರಳಿ ಹೋಗ್ತಾ ಇದೆ. ಇಫ್ ಸಪೋಸ್ 4% ಆಫ್ ದ ಎನರ್ಜಿ ಕ್ಯಾನ್ ರೀಚ್ ದಿ ಅರ್ತ್, ದ್ಯಾಟ್ ಎನರ್ಜಿ ಕ್ಯಾನ್ ರಿಪೀಟ್ಲಿ ಗೋಯಿಂಗ್ ಟು ದಿ ಸನ್. ಅದು ಮರಳಿ ಏನಾಗ್ತದೆ ಅಂದರೆ ಸೂರ್ಯನಿಗೆ ಕೂಡ ಏನಾಗ್ತದೆ ತಲುಪ್ತಾ ಇರ್ತದೆ. ಯಾವುದು ಪ್ರಾಬ್ಲಮ್ದಲ್ಲಿ ಪ್ರತಿಫಲನದ ರೂಪದಲ್ಲಿ ಅದು ಏನಾಗ್ತದೆ 9% ಶಕ್ತಿ ಏನಾಗ್ತದೆ ಮರಳಿ ಮತ್ತೆ ಏನಾಗ್ತದೆ ಅಂದರೆ ಸೂರ್ಯನನ್ನು ತಲುಪ್ತಾ ಇರ್ತದೆ. ಆ್ಯಂಡ್ 90% ಆಫ್ ದಿ ಸನ್ ರೇಸ್ ಕ್ಯಾನ್ ಡಿಫ್ಯೂಸ್ ಇನ್ ದ ಎನ್ವೈರನ್ಮೆಂಟ್. 90% ಆಫ್ ದ ಸನ್ ರೇಸ್ can diffuse in the environment, that time energy can dispersion in the environment. ಇಲ್ಲಿ 9% ಏನಾಗ್ತದೆ ಅಂದರೆ ಸೂರ್ಯನ ಕಿರಣ ಚದುರಿ ಬಿಡ್ತದೆ. ಆ ಚದುರಿದಂಥ ಸಮಯದಲ್ಲಿ ಏನಾಗ್ತದೆ ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ಒಂದೇ ಕಡೆ ಇರೋದಿಲ್ಲ. ಆ ಟೈಮ್ದಲ್ಲಿ ಕೂಡ ಎಲ್ಲ ಕೂಡ ಏನಾಗ್ತದೆ ಶಕ್ತಿ ಕೂಡ ಏನಾಗ್ತದೆ ಹರಿದು ಹೋಗ್ತಾ ಇರ್ತದೆ. 9% ಆಫ್ ದಿ sun rays can ಡಿಫ್ಯೂಸ್ ಇನ್ ದಿ ಎನ್ವೈರನ್ಮೆಂಟ್. ಇಲ್ಲಿ ಒಂದು ಸೂರ್ಯನ ಶಕ್ತಿಯು ಕೂಡ ಏನಾಗ್ತದೆ ಎಲ್ಲೆಡೆ ಕೂಡ ಏನಾಗ್ತದೆ ಚದುರ್ತಾ ಇರ್ತದೆ. ಆ್ಯಂಡ್ ದಿಸ್ ಟೈಪ್ ಆಫ್ ದ 50% ಬಿಲೋ 50% ಆಫ್ ದಿ ಎನರ್ಜಿ ಕ್ಯಾನ್ ರೀಚ್ ದಿ ಒನ್ಲಿ ಎನ್ವೈರನ್ಮೆಂಟ್. Below 50% nothing but the only 90-20% of the solar energy can reach the environment, and the remaining 80% energy can absorb the ozone layer, various elements, and also the 4% of the energy can replace to a sun in the form of the reflection. ಇಲ್ಲಿ ಏನಾಗ್ತದೆ ಅಂದರೆ ನಾವು 19-20% ಮಾತ್ರ ಏನು ಮಾಡಿದ್ರೆ ಸೂರ್ಯ ಶಕ್ತಿಯನ್ನು ನಾವು ಉಪಯೋಗ ಮಾಡ್ಕೊತೀವಿ. ಉಳಿದ ಒಂದದ್ದು ಏನು ಮಾಡಿದ್ರೆ ಉಳಿದ ಪ್ರತಿಶತದಷ್ಟು ಶಕ್ತಿಯನ್ನು ಏನು ಮಾಡ್ತದೆ ಅಂದರೆ ಇಲ್ಲಿ ಓಜೋನ್ ಅನಿಲಗಳು ಕೂಡ ಹೀರಿಕೊಳ್ಳುತ್ತವೆ. ಆದರೆ 4% ಶಕ್ತಿಯು ಭೂಮಿಯನ್ನು ತಲುಪಿದ ನಂತರ ಕೂಡ ಅದು ಪ್ರತಿಫಲ ರೂಪದಲ್ಲಿ ಏನಾಗ್ತದೆ ಮರಳಿ ಸೂರ್ಯನಿಗೆ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ 90% ಆಫ್ ದ ಸನ್ ರೇಸ್ ಕ್ಯಾನ್ diffuse in the environment in the various
ಫಾರ್ಮ್ ಇಲ್ಲಿ ಏನಾಗ್ತದೆ 9% ಸೂರ್ಯನ ಕಿರಣಗಳು ಕೂಡ ಇಂಥವೆ ವಿವಿಧ ವಲಯದಲ್ಲಿ ಕೂಡ ಅಂತ ಹರಿತು ಹೋಗ್ತಾ ಇರ್ತವೆ. ದ್ಯಾಟ್ಸ್ ವೈ ಬಿಲೋ 50% ಆಫ್ ಎನರ್ಜಿ ಕ್ಯಾನ್ ಒನ್ಲಿ ರೀಚ್ ದಿ ಅರ್ತ್. ಬಿಲೋ 50% ಇಸ್ ನಥಿಂಗ್ ಬಟ್ ದಿ ಒನ್ಲಿ 90 to 20% ಸೋಲಾರ್ ಎನರ್ಜಿ ಕ್ಯಾನ್ ರೀಚ್ ದಿ ಅರ್ತ್. ಇಲ್ಲಿ ಅದಕ್ಕಾಗಿ ಏನಾಗ್ತದೆ ಬರೀ 19ರಿಂದ 20% ಎನರ್ಜಿ ಮಾತ್ರ ಏನಾಗ್ತದೆ ಅಂದರೆ ಭೂಮಿಯನ್ನು ತಲುಪ್ತಾ ಇದೆ. ಆ್ಯಂಡ್ ಪ್ಲಾಂಟ್ಸ್ ಕ್ಯಾನ್ getting the solar energy and also they in the time of the plant produce the food, that time solar energy can converted the carbohydrate. When solar energy can converted the carbohydrate in the time of the photosynthesis process. In the time of the photosynthesis processes, solar energy can converted into the carbohydrate. Nothing but it is the form of the energy. If the solar energy can energy to the plants and plants solar energy can utilize and producing the energy for the carbohydrate form. ಇಲ್ಲಿ ಏನಾಗ್ತವೆ ಅಂದರೆ ಸಸ್ಯಗಳು ತಾವು ಪಡೆಯುವಂಥ ಸೌರಶಕ್ತಿಯನ್ನು ಏನು ಮಾಡ್ತಾರೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಏನು ಮಾಡ್ತಾರೆ, ಕಾರ್ಬೋಹೈಡ್ರೇಟನ್ನು ಉತ್ಪಾದಿಸ್ತಾ ಇದ್ದಾವೆ. ಅಂದರೆ ಇಲ್ಲಿ ಸೋಲಾರ ಶಕ್ತಿಯನ್ನು ಏನು ಮಾಡ್ತಾವೆ, ಒಂದು ಕಾರ್ಬೋಹೈಡ್ರೇಟನ್ನಾಗಿ ಏನು ಮಾಡ್ತಾವೆ ಅಂದರೆ ಪರಿವರ್ತಿಸಿಕೊಂಡು ಕಾರ್ಬೋಹೈಡ್ರೇಟನ್ನು ಏನು ಮಾಡ್ತಾವೆ ಅಂದರೆ ಉತ್ಪಾದಿಸ್ತಾ ಇರ್ತವೆ. If nothing but if the solar energy can converted into the chemical energy or other form of the energy. Carbohydrate nothing but if the solar energy, if the plants can be solar energy can transport to the chemical energy or other energies, other energy like but the physical energies like etc. ಇಲ್ಲಿ ಏನು ಮಾಡ್ತವೆ ಅಂದರೆ ಸಸ್ಯಗಳು ಸೌರಶಕ್ತಿಯನ್ನು ಕೂಡ ಏನು ಮಾಡ್ತಾವೆ ಅಂದರೆ ರಾಸಾಯನಿಕ ಶಕ್ತಿ ಅಥವಾ ಸಂಭವನಿಕ ಶಕ್ತಿಯಾಗಿ ಕೂಡ ಏನು ಮಾಡ್ತವೆ, ಬಿಡುಗಡೆ ಮಾಡ್ತವೆ. ದ್ಯಾಟ್ ಮೀನ್ಸ್ ಪ್ಲಾಂಟ್ಸ್ only can solar energy transfer to the chemical energy. Only 3% of the energy can transfer to the chemical energy. Plants are only 3% of solar energy can transfer to the or converted to the ಕೆಮಿಕಲ್ ಎನರ್ಜಿ. ಇಲ್ಲಿ ಸಸ್ಯಗಳು ಏನು ಮಾಡ್ತಾವೆ ಅಂದರೆ ಸೌರಶಕ್ತಿಯಲ್ಲಿರುವಂಥ 3% ಮಾತ್ರ ಏನು ಮಾಡ್ತಾವೆ ಅಂದರೆ ಸೌರಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾವೆ. ಆ್ಯಂಡ್ ಇಫ್ ದಿಸ್ ಎನರ್ಜಿ ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಕಾರ್ನಿವೋರಸ್ ಆ್ಯಂಡ್ ದಿ ಹಾರ್ನಿವೋರಸ್. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಉಳಿದಂಥ ಎನರ್ಜಿಯು ಕೂಡ ಏನಾಗ್ತದೆ ಅಂದರೆ ಅವುಗಳನ್ನು ತಿನ್ನುವಂಥ ಸಸ್ಯಾಹಾರಿಗಳಿಗೆ, ನಂತರ ಅವುಗಳನ್ನು ಭಕ್ಷಿಸುವಂಥ ಮಾಂಸಾಹಾರಿಗಳಿಗೂ ಕೂಡ ಏನು ಮಾಡ್ತಾರೆ ಅಂದರೆ ವರ್ಗಾವಣೆ ಆಗ್ತಾ ಇರ್ತದೆ. ಆ್ಯಂಡ್ ದ ರಿಮೈನಿಂಗ್ ಆಫ್ ಎನರ್ಜಿ ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಹರ್ನಿವೋರಸ್ ಆ್ಯಂಡ್ ದಿ carnivorous, and that time also the energy can transform to the carnivorous and carnivorous. Not only using the plants, that energy can transfer to the carnivorous and the carnivorous. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಒಂದು ಯಾವ ರೀತಿಯಾಗಿ ಶಕ್ತಿಯನ್ನು ಸಸ್ಯಗಳು ಉಪಯೋಗಿಸ್ತಾ ಇರ್ತವೆ, ಆ ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ನಂತರ ಅದು ಮಾಂಸಾಹಾರಿಗಳಿಗೆ ಮತ್ತು ಸಸ್ಯಾಹಾರಿಗಳಿಗೆ ವರ್ಗ ಆಗ್ತದೆ. ಇಫ್ ದ ಎನರ್ಜಿ ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಹರ್ನಿವೋರಸ್ ಆ್ಯಂಡ್ ಕಾರ್ನಿವೋರಸ್ ಇನ್ ದ ಫಾರ್ಮ್ ಆಫ್ ಥ್ರೂ ದಿ ಫುಡ್ ಚೈನ್. ಇಲ್ಲಿ ಆಹಾರದ ಸರಪಳಿಗೆ ಅನುಗುಣವಾಗಿ ಏನಾಗ್ತದೆ ಅಂದರೆ ಆ ಒಂದು ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಸಸ್ಯಾಹಾರಿಗಳಿಗೆ ಮತ್ತು ಮಾಂಸಾಹಾರಿಗಳಿಗೆ ಏನಾಗ್ತದೆ ವರ್ಗಾಯಿಸಲ್ಪಡ್ತಾ ಇರ್ತದೆ. ಇಫ್ ದ ಎನರ್ಜಿ ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಹರ್ನಿವೋರಸ್ ಆ್ಯಂಡ್ ಕಾರ್ನಿವೋರಸ್ ಕಂಟಿನ್ಯೂಯಸ್ಲಿ, ಇಟ್ ಈಸ್ ನಾಟ್ ಸ್ಟಾಪ್ಡ್. ಅಂದರೆ ಇಲ್ಲಿ ಈ ಒಂದು ಪ್ರಕ್ರಿಯೆ ಏನಿರ್ತದೆ ಅಂದರೆ ಶಕ್ತಿಯ ಒಂದು ಸಸ್ಯಾಹಾರಿಗಳಿಗೆ ಮತ್ತು ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗೋದು ಯಾವಾಗ ಕೂಡ ಇದು ನಿಲ್ಲೋದಿಲ್ಲ. ಕಂಟಿನ್ಯೂಯಸ್ ಆಗಿ ಕೂಡ ಏನಾಗ್ತದೆ ಶಕ್ತಿ ಅನ್ನೋದು ಕೂಡ ಏನಾಗ್ತದೆ ಹೋಗ್ತಾ ಇರ್ತದೆ. ಆ್ಯಂಡ್ ಇಫ್ ಯು
concentrate, and also if you observe that in the every tropic level can utilizing the 90% of the energy, and only 10% of energy can transfer to the next tropic level. ಅಂದರೆ ಇಲ್ಲೇನಂದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶವೇನಂತಂದರೆ, ಪ್ರತಿಯೊಂದು ಪೋಷಕಾಂತದಲ್ಲಿರುವಂಥ 90% ಶಕ್ತಿಯು ಉಪಯೋಗಿಸಲ್ಪಟ್ಟು ಇನ್ನುಳಿದ ಕೇವಲ 10% ಶಕ್ತಿಯು ಮಾತ್ರ ಏನಾಗ್ತದೆ ಮುಂದಿನ ಪೋಷಣ ಸ್ತರಕ್ಕೆ ಏನಾಗ್ತದೆ ಹೋಗ್ತಾ ಇರ್ತದೆ. ಇಫ್ ಯು ಅಬ್ಸರ್ವಿಂಗ್ ದಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿ ಟ್ರಾಪಿಕ್ ಲೆವೆಲ್, first tropic level can utilize the 95% of the energy, and only 10% of energy can transfer to the next tropic level. ಅಂದರೆ ಇಲ್ಲಿ ಮೊದಲ ಒಂದು ಪೋಷಣಾಸ್ತರವು ಏನು ಮಾಡಿದ್ರೆ 90% ಶಕ್ತಿಯನ್ನು ಉಪಯೋಗಿಸಿಕೊಂಡು ಮುಂದಿನ ಒಂದು ಪೋಷಣಾಸ್ತರಕ್ಕೆ ಏನು ಮಾಡಿದ್ರೆ 10% ಮಾತ್ರ ಏನು ಮಾಡ್ತದೆ ಅಂದರೆ ಅದು ವರ್ಗಾವಣೆಯನ್ನು ಮಾಡ್ತಾ ಇರ್ತದೆ. ಆ್ಯಂಡ್ this type of the energy can transfer in the ecosystem from sun to the producers. Next, energy can transfer to the consumers. Then another thing, if the energy can transfer to the various tropic levels in the same direction. ಹೀಗೆ ಏನಾಗ್ತದೆ ಅಂದರೆ ಇಲ್ಲಿ ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಸೂರ್ಯನಿಂದ ಉತ್ಪಾದಕರಿಗೆ, ನಂತರ ಉಪಭೋಗಕರಿಗೆ, ಅದೇ ರೀತಿ ಕೂಡ ಏನಾಗ್ತದೆ ಇಲ್ಲಿ ಶಕ್ತಿಯು ಕೂಡ ಏನಾಗ್ತದೆ ಒಂದೇ ದಿಕ್ಕಿನಲ್ಲಿ ಕೂಡ ಏನು ಮಾಡ್ತದೆ ಹರಿತಾ ಇರ್ತದೆ. ಇದೇ ರೀತಿ ಕೂಡ. ಆ್ಯಂಡ್ ಆಲ್ಸೋ ದಿ ಪ್ಲಾಂಟ್ಸ್ ಕೆನಾಟ್ ಬಿ ಎನರ್ಜಿ ಕ್ಯಾನ್ ರಿಪ್ಲೇಸ್ ಟು ದಿ ಸನ್, ಬಿಕಾಸ್ ದಿ ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ ಆ್ಯಂಡ್ ಕೆನಾಟ್ ಬಿ ಕ್ರಿಯೇಟೆಡ್. ದ್ಯಾಟ್ಸ್ ವೈ ಪ್ಲಾಂಟ್ಸ್ ಕೆನಾಟ್ ಬಿ ಅಗೇನ್ ರೀಸೆಂಡಿಂಗ್ ಟು ದಿ ಸನ್. ಅಂದರೆ ಇಲ್ಲಿ ಸಸ್ಯಗಳು ಏನಾಗ್ತವೆ ಅಂದರೆ ಸೂರ್ಯನಿಂದ ಪಡೆದಂಥ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮಾಡ್ತಾರೆ ಹಿಂದಿರುಗಿಸಲಿಕ್ಕೆ ಆಗೋದಿಲ್ಲ. ಇದೇ ರೀತಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಸೂರ್ಯನಿಂದ ಉತ್ಪಾದಕರಿಂದ ಏನಾಗ್ತದೆ ಉಪಭೋಗಕರಿಗೆ ಏನಾಗ್ತದೆ ಒಂದೇ ದಿಕ್ಕಿನಲ್ಲಿ ಶಕ್ತಿಯು ಕೂಡ ಹರಿದು ಹೋಗ್ತಾ ಇರ್ತದೆ.